Good morning, children. So today we are going to learn a new lesson. The lesson name is जनसंचार का जनसंचार माध्यम. What's the lesson name? जनसंचार माध्यम. Jan means you know na what? Jan means ಜನಗಳು, people, ಲೋಗ್ ಅಂತಾರಲ್ಲ. ಸೊ ಜನಗಳು. ಸಂಚಾರ್ ಮೀನ್ಸ್ ಏನು? ಟ್ರಾವೆಲಿಂಗ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲಿಂಗ್ ಮಾಡಕ್ಕೆ ಮಾಧ್ಯಮ. ಯಾವ ಮಾಧ್ಯಮನ ಉಪಯೋಗಿಸ್ತಿದ್ರು? ಸೊ ನಮ್ಗಾಗ ನಮ್ ಹತ್ರ ಮಕ್ಳುಗಳ ಕೇಳಿದ್ರೆ ನಮ್ಗೆ ಏನ್ ಫ್ಲಾಶ್ ಆಗುತ್ತೆ? ಒಂದು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಈ ತರ ಹೇಳ್ತೀವಲ್ಲ. ಸೊ ಅದ್ರ ಜೊತೆಗೆ ಜನಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ಇನ್ಫಾರ್ಮೇಶನ್ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರು? ಆಗಿನ ಕಾಲದಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ರು. ಒಂದು ಕಬೂತರಿಂದ ಒಂದು ಪಿಜರ್ ಇಂದ ಲೆಟರ್ಗಳನ್ನ ಕಳಿಸ್ಕೊಂಡು ಮೆಸೇಜ್ಗಳನ್ನ ಪಾಸ್ ಮಾಡ್ತಿದ್ರು. ಅದಾದ್ಮೇಲೆ ಏನ್ ಮಾಡಿದ್ರು? ಲೆಟರ್ಗಳನ್ನ ಬರ್ದು ಕಳ್ಸೋದು, ಊರಿಂದ ಊರಿಗೆ ಆ ತರ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು? ಫೋನ್ಗಳು ಯೂಸ್ ಆಯ್ತು, ಲ್ಯಾಂಡ್ಲೈನ್ ಫೋನ್ಗಳು. ಆಮೇಲೆ ಯೂಸ್ ಆಯ್ತು, ಮೊಬೈಲ್ಗಳು ಯೂಸ್ ಆಯ್ತು. ಈಗೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ, ಆ ತರ ಯೂಸ್ ಆಯ್ತು. ಅದಾದ್ಮೇಲೆ ಏನಾಯ್ತು? ಇಮೇಲ್, ಜಿಮೇಲ್ ಈ ತರ ಮೇಲ್ಗಳಲ್ಲಿ. ಆಮೇಲೆ ಇಂಟರ್ನೆಟ್ ಆಯ್ತು. ಈ ತರ ಎಲ್ಲ ಜನಗಳಿಗೆ ಉಪಯೋಗ ಆಗುವಂತ ಮಾಧ್ಯಮಗಳ ಮೂಲಕ ಅಂದ್ರೆ ಅವ್ರ ಕೆಲಸಗಳನ್ನ ಇನ್ನೂ ವೇಗವಾಗಿ ಮಾಡುವಂತ ಕೆಲಸಗಳು ಶುರುವಾಯಿತು. ಸೊ ಜನಸಂಚಾರ ಮಾಧ್ಯಮ ಅಂದ್ರೆ ಜನಗಳ ಮಧ್ಯೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಇರುವಂತ ಮಾಧ್ಯಮಗಳು ಯಾವ್ದು? ಅದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸೊ ಇವಾಗ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತಾ ಇದ್ದೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? पेज नंबर 64 जनसंचार माध्यम. बच्चे जनसंचार माध्यम के विभिन्न साधनों और उनकी उपयोगिता से परिचित होते हैं. ಸೊ ಮಕ್ಕಳು ಈ ಲೆಸನ್ ಇಂದ ಜನಗಳಿಗೆ ಉಪಯೋಗ ಆಗುವಂತ ಮಾಹಿತಿಗಳು ಎಲ್ಲೆಲ್ಲಿ ಪಡ್ಕೊಳ್ತಾರೆ, ಉಪಯೋಗ ಆಗೋ ಮಾಹಿತಿಗಳೆಲ್ಲ ಪಡ್ಕೊತಾರೆ ಮತ್ತೆ ಅದ್ರ ಬಗ್ಗೆ ತಿಳ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. वैज्ञानिकों ने अद्भुत साधनाओं का आविष्कार किया. इन साधनाओं से हमें अनेक लाभ होता है. हम कुछ ही मिनटों में अनेक घंटों के काम जाम कर लेते हैं. ಸೊ ಆಧುನಿಕತೆಯಿಂದ ನಮಗೆ ತುಂಬಾ ಉಪಯೋಗ ಆಗಿದೆ. ನಾವು ತುಂಬಾ ಆವಿಷ್ಕಾರಗಳು ಮಾಡಕ್ಕೆ ಅಂದ್ರೆ ತುಂಬಾ ಅನೇಕ ಸಂಶೋಧನೆಗಳನ್ನ ಮಾಡ್ಕೊಳಕ್ಕೆ, ತಿಳ್ಕೊಳಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಈ ಮಾಧ್ಯಮಗಳು. ಈ ಸಾಧನಕ್ಕೆ ಅನೇಕ ಲಾಭ ಹೋತಾ है. ಈ ಇನ್ಸ್ಟ್ರೂಮೆಂಟ್ ಗಳಿಂದ, ಈ ಸಾಧನಗಳಿಂದ ನಮಗೆ ತುಂಬಾ ಲಾಭನೂ ಇದೆ. कुछ ही मिनटों में अनेक घंटों के काम जाम कर लेते हैं. ಸ್ವಲ್ಪ ಸಮಯದಲ್ಲಿ ನಾವು ಅತಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಈ ಹೊಸ ಆವಿಷ್ಕಾರಗಳು ತುಂಬಾ ಸಹಾಯ ಮಾಡಿದ್ವೆ. ಈಗ ಒಬ್ರು 30 ಜನ ಮನುಷ್ಯರು ಮಾಡೋ ಕೈ ಕೆಲಸಕ್ಕಿಂತ ಒಂದ್ ಮಿಷಿನ್ ಮಾಡೋ ಕೆಲಸ ಅದಕ್ಕಿಂತ ಫಾಸ್ಟ್ ಆಗಿ ಕ್ವಿಕ್ ಆಗಿ ಇರುತ್ತೆ. ಸೊ ಅದರಿಂದ ನಾವು ಹೊಸ ಮಿಷಿನ್ಗಳನ್ನ, ತಂತ್ರಜ್ಞಾನಗಳನ್ನ ಆವಿಷ್ಕಾರ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅದು ಮನುಷ್ಯ ಮಾಡುವಂತ ಕೆಲಸಕ್ಕೆ ಉಪಯೋಗ ಆಗ್ಲಿ, ಮತ್ತೆ ಸಮಯ ಹಾಳಾಗಬಾರ್ದು, ಮತ್ತೆ ಅದ್ರ ಔಟ್ಪುಟ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅದ್ರ ಲಾಭ ಉತ್ಪತ್ತಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೊಸ ಆವಿಷ್ಕಾರಗಳನ್ನ, ಹೊಸ ಉಪಕರಣಗಳನ್ನ ಕಂಡುಹಿಡಿತಾ ಇರ್ತೀವಿ. ಫಸ್ಟ್ ನೋಡಿ, ರೇಡಿಯೋ ಇಂದಲೇ ಸಂಚಾರ ಮಾಧ್ಯಮಗಳೆಲ್ಲ ಸ್ಟಾರ್ಟ್ ಆಗಿದ್ದು, ಶುರುವಾಗಿದ್ದು. ಸೊ ಅದ್ರ ಫಸ್ಟ್ ಬರೋದು ರೇಡಿಯೋ. 24 दिसंबर 1916 की शाम को सबसे पहले रेडियो का प्रसारण आरंभ हुआ. सो रेडियो प्रसार आरंभ ಆಗಿದ್ದು 96 ಡಿಸೆಂಬರ್ 24 ಅಲ್ಲಿ ಫಸ್ಟ್ ಟೈಮ್ ರೇಡಿಯೋ ಪ್ರಸಾರ ಪ್ರಾರಂಭ ಆಯಿತು. रेगिना लैंड ने इस प्रसारण के लिए वयलिन बजाया था. सो ರೇಡಿಯೋದಲ್ಲಿ ಫಸ್ಟ್ ಟೈಮ್ ಇವ್ರು ಏನ್ ಪ್ಲೇ ಮಾಡಿದ್ರು ಅಂದ್ರೆ ವಯಲಿನ್ ನ ನುಡಿಸಿದ್ರಂತೆ. इसे अंटार्कटिका महासागर के जहाजों के लोगों ने सुना. ಸೊ ಅಲ್ಲಿ ಯಾವ ಜನಗಳು ಮೊದಲನೇ ಬಾರಿಗೆ ಈ ವಯಲಿನ್ ನ ರೇಡಿಯೋದಲ್ಲಿ ಕೇಳಿದ್ರು ಅಂದ್ರೆ ಅಂಟಾರ್ಟಿಕಾ ಮಹಾಸಾಗರದಲ್ಲಿ ಜಹಾಜ್ ಅಂದ್ರೆ ಶಿಪ್ ಅಲ್ಲಿ ಇರುವಂತ ಜನಗಳು. ಸೊ ಅವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ತಿರ್ತಾರಲ್ಲ, ಆ ಜನಗಳು ರೇಡಿಯೋದಲ್ಲಿ ಪ್ರಸಾರ ಆಗುವಂತ ಈ ವಯಲಿನ್ ಸೌಂಡ್ ನ ಮೊದಲನೇ ಬಾರಿಗೆ ಕೇಳಿದ್ರಂತೆ. ಅದು 96 ಡಿಸೆಂಬರ್ 24 ಅಂದು ಕೇಳಿದ್ರಂತೆ. इससे पहले जगदीश चंद्र बोस और इटली के मार्कोनी ने
ಮಾರ್ಕೋನಿ ಟೂನೇ ನೆನ್ಪಿಟ್ಕೊಳ್ಳಿ. ಒಂದು ಜಗದೀಶ್ ಚಂದ್ರ ಬೋಸ್ ಮತ್ತು ಇನ್ನೊಂದು ಮಾರ್ಕೋನಿ. ಇವರಿಬ್ರು 1900ರಲ್ಲಿ इंग्लैंड से अमेरिका तक बेहतर यात्रा से अपने संदेश को भेजाया था. सो जगदीश चंद्र बोस ಅವರು ಮತ್ತೆ ಮಾರ್ಕೋನಿ ಅವರು. जगदीश चंद्र बोस ಮತ್ತೆ ಮಾರ್ಕೋನಿ ಇವರಿಬ್ರು 1900ರಲ್ಲಿ ಅಂದ್ರೆ 1900ರಲ್ಲಿ ಇಟಲಿಯಿಂದ ಅಮೆರಿಕಾಗೆ ಯಾತ್ರೆ ಅಂದ್ರೆ ಟ್ರಾವೆಲಿಂಗ್ ಮಾಡುವಂತ ಟೈಮಲ್ಲಿ ಸಂದೇಶಗಳನ್ನ ಹೇಗೆ ಕಳಿಸೋದು ರೇಡಿಯೋ ಮೂಲಕ ಅಂತ ತಿಳಿಸ್ಕೊಟ್ಟಿದ್ರಂತೆ. इसके उपरांत 2 वैज्ञानिकों ने और भी काम किया. ಇವ್ರ ನಂತರ ಇನ್ನಿಬ್ರು ವಿಜ್ಞಾನಿಗಳು ಸಹ ಇದ್ರ ಬಗ್ಗೆ ರೇಡಿಯೋ ವೇವ್ಸ್ ಗಳ ಬಗ್ಗೆ ಸಂಶೋಧನೆ ಮಾಡಿದ್ರಂತೆ. इनका नाम है लिथ ಫಾರೆಸ್ಟಾ. ಒಬ್ಬರ ಹೆಸರು ಲಿತ್ ಫಾರೆಸ್ಟಾ, ಇನ್ನೊಬ್ಬರ ಹೆಸರು ಚಾರ್ಲ್ಸ್ ಹೆರಾಲ್ಡ್. ಇವರಿಬ್ರು ಜಗದೀಶ್ ಚಂದ್ರ ಬೋಸ್ ಮತ್ತೆ ಮಾರ್ಕೋನಿ ನಂತರ ರೇಡಿಯೋ ವೇವ್ಸ್ ಗಳ ಬಗ್ಗೆ ಸಂಶೋಧನೆ ಮಾಡಿದಂತ ಸೈಂಟಿಸ್ಟ್ಗಳು ಇವರಿಬ್ರು. ಓಕೆ, नेक्स्ट 1980 में लिथ फॉरेस्टा ने न्यूयॉर्क के हाइब्रिड नामक जगह पर रेडियो स्टेशन की स्थापना की. सो लिथ फॉरेस्टा नವರು न्यूयॉर्क के हाइब्रिड्स नामक के जगह पर. ಸೊ ಹೈಬ್ರಿಡ್ಜ್ ಅನ್ನೋ ಒಂದು ಪ್ಲೇಸ್ ನ್ಯೂಯಾರ್ಕ್ ಅಲ್ಲಿ ಇದೆ. ಆ ನ್ಯೂಯಾರ್ಕ್ ಅಲ್ಲಿ ಇವರು ರೇಡಿಯೋ ಸ್ಟೇಷನ್ ನ ಸ್ಥಾಪನೆ ಮಾಡಿದ್ರಂತೆ. ಯಾರವರು? ಲಿಟ್ ಫಾರೆಸ್ಟಾ ಅವರು ಸ್ಥಾಪನೆ ಮಾಡಿದ್ರಂತೆ. ನ್ಯೂಯಾರ್ಕ್ ಅಲ್ಲಿ ಹೈಬ್ರಿಡ್ಜ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ರೇಡಿಯೋ ಸ್ಟೇಷನ್ ನ ಓಪನ್ ಮಾಡಿದ್ರಂತೆ. ಸೊ ಪ್ಲೇಸ್ ಹೆಸರು ಬಂದು ಹೈಬ್ರಿಡ್. कुछ ही सालों में रेडियो स्टेशन दुनिया भर में खुला गया. ಸ್ವಲ್ಪ ದಿನದಲ್ಲೇ ರೇಡಿಯೋ ಸ್ಟೇಷನ್ಗಳು ಎಲ್ಲ ಕಡೆ ಪ್ರಾರಂಭ ಆಗಕ್ಕೆ ಶುರುವಾಯಿತು. नवंबर 1941 को सुभाष चंद्र बोस ने रेडियो से भारत को संबोधित किया. ಸೊ ರೇಡಿಯೋದಿಂದ ಭಾರತದಲ್ಲಿ ಸಂಬೋಧನೆ ಮಾಡಿದ ಮೊದಲನೇವರು ಯಾರು ಅಂದ್ರೆ, ಭಾರತದಿಂದ ಸಂಬೋಧನೆ ಮಾಡಿದ ಮೊದಲನೇವರು ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ರೇಡಿಯೋದಲ್ಲಿ ಭಾರತಕ್ಕೂ ಸಂಬೋಧಿತ್ ಕಿಯಾ ಅಂದ್ರೆ ಭಾರತದ ಬಗ್ಗೆ ಸಂಬೋಧನೆ ಮಾಡಿದವರು. ರೇಡಿಯೋ ಮೂಲಕ ಭಾರತದ ಬಗ್ಗೆ ಮೊದಲನೇ ಬಾರಿಗೆ ಹೇಳಿದವರು ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಮೊದಲನೇದಾಗಿ ರೇಡಿಯೋನಲ್ಲಿ ಭಾರತದ ಬಗ್ಗೆ ಸಂಬೋಧನೆ ಮಾಡುತ್ತಾ ಭಾರತ ಅನ್ನೋ ಪದಾನ ಬಳಸಿ ಭಾರತದ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಂತವರು ಸುಭಾಷ್ ಚಂದ್ರ ಬೋಸ್ ಅವರು. 1936 में भारत इंपीरियल रेडियो ऑफ इंडिया नामक से स्टेशन शुरू हुआ. सो ಸ್ಟೇಷನ್ ಫಸ್ಟ್ ಓಪನ್ ಮಾಡಿದ ಎಲ್ಲಿ ಅಂದ್ರೆ ನ್ಯೂಯಾರ್ಕ್ ನ ಹೈಬ್ರಿಡ್ಜ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ರೇಡಿಯೋ ಸ್ಟೇಷನ್ ಪ್ರಥಮ ಬಾರಿಗೆ ಓಪನ್ ಮಾಡಿದ್ರು. ಅದಾದ್ಮೇಲೆ ಆಲ್ ಓವರ್ ಇಂಡಿಯಾ ಎಲ್ಲಿ ಓಪನ್ ಮಾಡಿದ್ರು ಅಂದ್ರೆ, ಆಲ್ ಓವರ್ ಇಂಡಿಯಾ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಮುಂಚೆ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅಂತ ಕರೀತಿದ್ರಂತೆ. ಓಕೆ, ಈ ಸ್ಟೇಷನ್ ನ ಶುರು ಮಾಡಿದ್ರಂತೆ. ಅದು ಭಾರತದಲ್ಲಿ ಈ ತರ ಹೆಸರಿಂದ ಕರೆಯಲ್ಪಡ್ತಾ ಇತ್ತಂತೆ. ಅಂದ್ರೆ 1936 ಅಲ್ಲಿ ಇಂಪೀರಿಯಲ್ ರೇಡಿಯೋ
इंपीरियल रेडियो ऑफ इंडिया ಸೊ 1936 ರಲ್ಲಿ ಇಂಟೀರಿಯಲ್ ರೇಡಿಯೋ ಆಫ್ ಇಂಡಿಯಾ नामक स्टेशन शुरू हुआ ಅನ್ನೋ ಒಂದು ಸ್ಟೇಷನ್ ಹೊಸದಾಗಿ ಪ್ರಾರಂಭ ಮಾಡಿದ್ರಂತೆ. आगे चलकर वही स्टेशन ऑल इंडिया रेडियो बन गया. ಸೊ ಮುಂದೆ ಈ ಹೆಸರೇ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅನ್ನೋ ಹೆಸರು ಮುಂದೆ ಭಾರತದಲ್ಲಿ ಯಾವ ಹೆಸರಿಂದ ಕರೆಯಲ್ಪಟ್ಟಿತು ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಂತ ಕರೆಯಲ್ಪಟ್ಟಿತ್ತು. ಗಾಟ್ ಇಟ್ ಆಲ್ ಆಫ್ ಯು. 1936 ಅಲ್ಲಿ ಏನಂತ ಕರಿತಾ ಇದ್ರು ರೇಡಿಯೋ ಸ್ಟೇಷನ್ ಅಂದ್ರೆ ಇಂಡಿಯಾದಲ್ಲಿ ರೇಡಿಯೋ ಸ್ಟೇಷನ್ ಏನಂತ ಕರಿತಾ ಇದ್ರು ಅಂದ್ರೆ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಎಷ್ಟರಲ್ಲಿ 1936 ಅಲ್ಲಿ ರೇಡಿಯೋ ಸ್ಟೇಷನ್ಗೆ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಬರ್ತಾ ಬರ್ತಾ ಏನಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಆಲ್ ಇಂಡಿಯಾ ರೇಡಿಯೋ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮೊದಲಿನ ಹೆಸರೇ ಇಂಡಿಯಾದಲ್ಲಿ ರೇಡಿಯೋ ಸ್ಟೇಷನ್ಗೆ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅಂತ ಇತ್ತು ಮೊದಲು. ಅನಂತರ ಏನಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ ಇಂಡಿಯಾ ರೇಡಿಯೋ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. आजकल रेडियो स्टेशन को आकाशवाणी भी कहते हैं. ಈಗ ನಂತರದಲ್ಲಿ ಏನಾಯ್ತು ರೇಡಿಯೋ ಸ್ಟೇಷನ್ ನ ಆಕಾಶವಾಣಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಇದು ರೇಡಿಯೋ ಬಗ್ಗೆ ಇರುವಂತ ಇನ್ಫಾರ್ಮೇಶನ್ ನಿಮ್ಗೆ. ಆಕಾಶವಾಣಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಕ್ಲಿಯರ್. ರೇಡಿಯೋ ಸ್ಟೇಷನ್ ಫಸ್ಟ್ ಓಪನ್ ಆಗಿದೆ ಡಿಸೆಂಬರ್ 24, 1996 ರಲ್ಲಿ ಓಪನ್ ಆಯ್ತು. ಅದಾದ ನಂತರ ಜಗದೀಶ್ ಚಂದ್ರ ಬೋಸ್ ಮತ್ತೆ ಮಾರ್ಕೋನಿ ಅವರು ಅದ್ರ ಮೂಲಕ ಏನ್ ಮಾಡಿದ್ರು ಸಂದೇಶಗಳನ್ನ ಕಳ್ಸೋಕೆ ರವಾನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಟೈಮ್ ರೇಡಿಯೋದಲ್ಲಿ ನೀವು ಯಾವ ಸೌಂಡ್ ನ ಕೇಳಿದ್ರು ಅಂದ್ರೆ ವಯಾಲಿನ್ ಸೌಂಡ್ ನ ಫಸ್ಟ್ ಟೈಮ್ ಕೇಳಿದ್ವಿ. ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯಾ ಬಗ್ಗೆ ಸಂಬೋಧನೆ ಮಾಡುತ್ತಾ ರೇಡಿಯೋದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಇನ್ನಿಬ್ರು ಸೈಂಟಿಸ್ಟ್ ಗಳು ರೇಡಿಯೋ ವೇವ್ಸ್ ಬಗ್ಗೆ ಸಂಶೋಧನೆ ಮಾಡಿದ್ರು. ಒಬ್ಬರ ಹೆಸರು ಲಿತ್ ಫೆರೆಟ್ಸ್ಟಾ ಮತ್ತು ಇನ್ನೊಬ್ರು ಚಾರ್ಲ್ಸ್ ಹೆರಾಲ್ಡ್ ಅನ್ನೋರು. ಇಬ್ರು ಸೈಂಟಿಸ್ಟ್ ಗಳು ರೇಡಿಯೋ ವೇವ್ಸ್ ತರಂಗದ ಬಗ್ಗೆ ಸಂಶೋಧನೆ ಮಾಡಿದ್ರು. ಸೊ ಇಂಡಿಯಾದಲ್ಲಿ 1936 ಅಲ್ಲಿ ಇಂಡಿಯಾದಲ್ಲಿ ರೇಡಿಯೋ ಸ್ಟೇಷನ್ ಓಪನ್ ಮಾಡಿದ್ರು. ಅದಕ್ಕೆ ಏನಂತ ಹೆಸರು ಕೊಟ್ರು ಅಂದ್ರೆ ಇಂಪೀರಿಯಲ್ ರೇಡಿಯೋ ಆಫ್ ಇಂಡಿಯಾ ಅಂತ ಹೆಸರು ಕೊಟ್ರು. ನಂತರದಲ್ಲಿ ಏನಂತ ಹೆಸರು ಬಂತು ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಂತ ಹೆಸರು ಬಂತು ಅದಕ್ಕೆ. ನಂತರದಲ್ಲಿ ಅದನ್ನ ಆಕಾಶವಾಣಿ ಅಂತಾನೂ ಸಹ ಕರೀತಾರೆ. ಕ್ಲಿಯರ್ ಚಿಲ್ಡ್ರನ್. ನೆಕ್ಸ್ಟ್ ಒನ್ ಮುದ್ರಣ್ ಅಂತ ಇದೆ. ನೆಕ್ಸ್ಟ್ ಒನ್ ಬೇಕು. ओके नेक्स्ट वन बंदू मुद्रण. मुद्रण मीन्स प्रिंट अंत. ओके आजकल छपाई एक व्यापक उपयोग हो रहा है. कहा जाता है कि इस तकनीक का जन्म पूर्वी एशिया में हुआ. कागज और कपड़े पर छपाई करने की कोशिशें हुई. ಸೊ ಛಪಾಯಿ ಮೀನ್ಸ್ ಪ್ರಿಂಟಿಂಗ್. ಈಗ ನೀವು ಬುಕ್ ಅಲ್ಲಿ ಪ್ರಿಂಟ್ ಆಗುವಂತ ಲೆಟರ್ಸ್ ಗಳನ್ನ ಏನ್ ನೋಡ್ತಾ ಇದೀರೋ ಅದು ಫಸ್ಟ್ ಟೈಮ್ ಅಲ್ಲಿ ಎಲ್ಲ ಹೇಗೆ ಉಪಯೋಗಕ್ಕೆ ತುಂಬಾ ಉಪಯೋಗಕ್ಕೆ ಬರ್ತಾ ಇತ್ತು. ಆಗ ಏನಾದ್ರು ಹೋರಾಟ ಮಾಡ್ಬೇಕಾದ್ರೆ ಸತ್ಯಾಗ್ರಹ ಮಾಡ್ಬೇಕಾದ್ರೆ ಸೊ ಈ ಪ್ರಿಂಟರ್ ಎಲ್ಲ ಅಕ್ಷರಗಳನ್ನ ಬರೆದು ಹೋರಾಟಗಳನ್ನ ಮಾಡ್ತಾ ಇದ್ರು. कहा जाता है कि इस तकनीक का जन्म पूर्वी एशिया में हुआ. ಸೊ ಇದು ಎಲ್ಲಿ ಜನ್ಮ ಆಗಿದೆ ಎಲ್ಲಿ ಉಗಮ ಆಯಿತು ಫಸ್ಟ್ ಟೈಮ್ ಅಂದ್ರೆ ಪೂರ್ವ ಏಷ್ಯಾದಲ್ಲಿ ಉಗಮ ಆಯಿತು. ಸೊ ಅದಕ್ಕೆ ಅವರು ಪೂರ್ವಿ ಏಷ್ಯಾ ಅಂತ ಕೊಟ್ಟಿದ್ದಾರೆ. ಓಕೆ ಎಲ್ಲಿ ಫಸ್ಟ್ ಜನ್ಮ ತಾಳಿತು ಅಂದ್ರೆ ಪೂರ್ವಿ ಏಷ್ಯಾ. ಪ್ರಿಂಟಿಂಗ್ ಅನ್ನೋದು ಫಸ್ಟ್ ಜನ್ಮ ತಾಳಿತು. ಸೊ पूर्वी एशियाದಲ್ಲಿ जन्म ताळिತು. कागज और कपड़े पर छपाई करने की कोशिश हुई. फर्स्ट टाइम ಅವರು ಯಾದ್ರ ಮೇಲೆ ಪ್ರಿಂಟ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಾಗಜ್ और कपड़े. कागज मीन्स पेपर ಅಂತ, कपड़े मीन्स क्लॉथ ಬಟ್ಟೆ. ಸೊ ಬಟ್ಟೆ ಮೇಲೆ
ಮತ್ತೆ ಪೇಪರ್ ಮೇಲೆ ಅಕ್ಷರಗಳನ್ನ ಲೆಟರ್ಸ್ಗಳನ್ನ ಪ್ರಿಂಟ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ರು. चीनी देश के हन नायक राजों ने कागज पर छपाई का प्रारंभ किया. सो फर्स्ट टाइम ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಚೀನಾ ದೇಶದಲ್ಲಿ. ಚೀನಿ ದೇಶ में ಅಂದ್ರೆ ಚೀನಾ ದೇಶದಲ್ಲಿ ಹನ್ನನ್ನು ಒಂದು ರಾಜವಂಶದಿಂದ ಇದು ಪ್ರಾರಂಭ ಆಯಿತು. 7वीं शती तक मुद्रों का उदाहरण चीना का ही मिलता है. ಸೊ 7 ವರ್ಷಗಳವರೆಗೂ ಈ ಹೆಸರು ಬರೋದು, ಈ ಮುದ್ರಣದಲ್ಲಿ ಮೊದಲನೇ ಹೆಸರು ತಗೊಳ್ಳೋದು ಚೀನಾ ದೇಶನೇ. ಚೀನಾ ದೇಶದಲ್ಲಿರೋ ಹನ್ನನ ಒಬ್ಬ ರಾಜವಂಶದಿಂದ ಈ ಪೇಪರ್ ಮೇಲೆ ಲೆಟರ್ಗಳು ಪ್ರಿಂಟ್ ಆಗೋದು, ಮತ್ತೆ ಕಪಡೆ ಮೀನ್ಸ್ ಬಟ್ಟೆಗಳ ಮೇಲೆ ಲೆಟರ್ಗಳು ಪ್ರಿಂಟ್ ಆಗೋದು ಸ್ಟಾರ್ಟ್ ಆಯ್ತು. ಅದು 7 ವರ್ಷದವರೆಗೂ ಚೀನಾ ದೇಶಕ್ಕೆ ಆ ಹೆಸರು ಸಲ್ಲುತ್ತೆ. 9वीं और 10वीं शतक तक इस तकनीक की वृद्धि हुई. ಸೊ ಅದಾದ ನಂತರ 9 ಅಂದ್ರೆ 9 ಮತ್ತು 10ನೇ ವರ್ಷದಿಂದ ಅದರ ಅಭಿವೃದ್ಧಿ ಆಗ್ತಾ ಬಂತು. ಬಟ್ಟೆ ಬಿಟ್ಟು ಪೇಪರ್ ಬಿಟ್ಟು ಇನ್ ಬೇರೆದ್ರ ಮೇಲೆ ಆ ಲೆಟರ್ಸ್ ಗಳನ್ನ ಪ್ರಿಂಟ್ ಮಾಡೋ ಅಂತ, ಅದರಲ್ಲೂ ಹೊಸ ವರ್ಷನ್ಗಳನ್ನ ಕಂಡುಹಿಡಿಯುವಂತ ಟೆಕ್ನಿಕ್ಗಳು ಬಂತು. ನೆಕ್ಸ್ಟ್ 1300 में यूरोप में कपड़ों पर छपाई हो रही थी. ಸೊ ನಂತರ 1300ರವರೆಗೂ ಸಹ ಯುರೋಪ್ ಅಲ್ಲಿ ಕಪಡೆನಲ್ಲಿ ಅಂದ್ರೆ ಬಟ್ಟೆಗಳ ಮೇಲೆ ಈ ಪ್ರಿಂಟ್ಗಳ ಕೆಲಸ ನಡೀತಾ ಇತ್ತು. इसे धार्मिक कारणों के लिए किया जाता था. ಸೊ ಯುರೋಪ್ ದೇಶದಲ್ಲಿ ಯಾಕೆ ಬಟ್ಟೆಗಳ ಮೇಲೆ ಈ ಲೆಟರ್ಸ್ ಗಳನ್ನ ಪ್ರಿಂಟ್ ಮಾಡಿಸ್ತಾ ಇದ್ದಾರೆ? ಧಾರ್ಮಿಕ ಕಾರಣಕ್ಕೆ, ಅಂದ್ರೆ ಧಾರ್ಮಿಕವಾದ ಕಾರಣಗಳಿಗೆ, ಪೂಜೆ ಪುನಸ್ಕಾರ, ದೇವಸ್ಥಾನಗಳಿಗೆ ಏನಾದ್ರು ಒಂದು ಬೋರ್ಡ್ ಬರ್ದಾಕೋದು, ಇಂಥ ಕಾರಣಗಳಿಗೋಸ್ಕರ ಈ ಲೆಟರ್ಗಳನ್ನ ಆ ಬಟ್ಟೆ ಮೇಲೆ ಪ್ರಿಂಟ್ ಮಾಡಿ ಯುರೋಪ್ ಅಲ್ಲಿ ಅಂಟಿಸೋಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ 1400 तक कागज का ಸಂಶೋಧನ हुआ. ಸೊ 1400 ನಂತರ ಈ ಲೆಟರ್ ಮೇಲೆ ಏನು ಪ್ರಿಂಟ್ ಗಳನ್ನ ಮಾಡಿದ್ರು ಅದ್ರ ಮೇಲೆ ಸಂಶೋಧನೆಗಳು ಸ್ಟಾರ್ಟ್ ಆಯ್ತಾ ಹೋಯಿತು. इस पर मुद्रण आसानी से होने लगा. इसे 1435 तक इस ಬಹುಮುಖಿ ವಿಕಾಸ हुआ. ಸೊ ಇದರ ಡೆವಲಪ್ಮೆಂಟ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿದ್ದು 1435ರ ನಂತರ. ಸೊ 1435ರ ನಂತರ ಮುದ್ರಣದಲ್ಲಿ ಸಹ ಅನೇಕ ಆವಿಷ್ಕಾರಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇದ್ದು ಕಲರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬರೀ ಪೇಪರ್ ಬಿಟ್ಟು ಇವಾಗ ಕಾರ್ಡ್ಸ್ ಗಳ ಮೇಲೆ ಬರೋದು, ಅದಕ್ಕೆ ಎಕ್ಸ್ಟ್ರಾ ಡ್ರಾಯಿಂಗ್ ಗಳು ಬರೋದು, ಈ ತರ ಅದರಲ್ಲೂ ಸಹ ಆವಿಷ್ಕಾರಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಸಮಾಚಾರ ಪತ್ರಿಕಾಯೇ ಇಸ್ ಮಾಧ್ಯಮಕ್ಕೆ ಪ್ರಮುಖ ಅಂಗ ಹೈ. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಲೆಟರ್ಗಳು ಪ್ರಿಂಟ್ ಆಗುವಂಥದ್ದು, ಅದ್ರ ಜೊತೆ ನಾಲೆಜ್ಗಳು ಜನಗಳಿಗೆ ಸಿಗುವಂಥದ್ದು, ಮತ್ತೆ ದಿನಪತ್ರಿಕೆ, ಮ್ಯಾಗಝಿನ್ಸ್ ಗಳು, ಇದ್ರ ಮೂಲಕ ಲೆಟರ್ಸ್ ಗಳು ಸ್ಟಾರ್ಟ್ ಆಗೋದು, ಅದ್ರ ಬಗ್ಗೆ ಜನರಿಗೆ ನಾಲೆಜ್ ಬೆಳೆಯೋದು ಸ್ಟಾರ್ಟ್ ಆಯ್ತು. ಅದು ಯಾವಾಗಂದ್ರೆ 1435 ನಂತರ ಮುದ್ರಣದಲ್ಲೂ ಸಹ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ ಬರೀ ಪೇಪರ್ಸ್ ಅಲ್ಲಿ ಮತ್ತೆ ಕಪಡೆ ಮೇಲೆ, ಕ್ಲಾತ್ ಮೇಲೆ ಪ್ರಿಂಟ್ ಆಗ್ತಿರೋ ಲೆಟರ್ಸ್, ನೆಕ್ಸ್ಟ್ ಸಮಾಚಾರ ಪತ್ರಿಕಾ, ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಗಳು ಅಂತ ಅದ್ರ ಮೇಲೆ ಲೆಟರ್ಸ್ ಗಳು ಬಂದು ಜನಗಳಿಗೆ ಒಂದು ಮಾಧ್ಯಮ ಆಯ್ತು, ನಾಲೆಜ್ ನ ಕೊಡುವಂತ ಒಂದು ಮಾಧ್ಯಮದ ಒಂದು ಅಂಗ ಆಯ್ತು. ನೆಕ್ಸ್ಟ್ ಬಂದು ಟೆಲಿವಿಷನ್. टेलीविजन जनलोगी बेयार्ड ने 1924 में टेलीविजन का आविष्कार किया. सो टेलीविजन आविष्कार ಆಗಿದ್ದು 1924 ಅಲ್ಲಿ ಬೇಯರ್ಡ್ ने ಟೆಲಿವಿಷನ್ ಆವಿಷ್ಕಾರ ಮಾಡಿದ್ರು.
स्कॉटलैंड देश का निवासी था. ಸೊ ಈ ಬೇರ್ಡ್ ಅನ್ನೋರು ಯಾವ ದೇಶದ ನಿವಾಸಿ ಆಗಿದ್ರು ಅಂದ್ರೆ ಸ್ಕಾಟ್ಲ್ಯಾಂಡ್ ದೇಶದ ನಿವಾಸಿ ಆಗಿದ್ರು. ಈ ಬೇರ್ಡ್ ಅನ್ನೋರು ಸ್ಕಾಟ್ಲ್ಯಾಂಡ್ ದೇಶದ ನಿವಾಸಿ ಆಗಿದ್ರು. ಇವರು 1924 ಅಲ್ಲಿ ಟೆಲಿವಿಷನ್ ನ ಆವಿಷ್ಕಾರ ಮಾಡಿದ್ರು, ಕಂಡುಹಿಡಿದ್ರು. इसने 1925 में मनुष्य की मुखकृतियों का प्रसारण किया गया. ಸೊ ಸ್ಥಾಪನೆ ಆಗಿದ್ದು 1924 ಅಲ್ಲಿ. ಈ 1925 ಅಲ್ಲಿ ಮನುಷ್ಯರ ಮುಖಗಳನ್ನ ಅದರಲ್ಲಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಟೆಲಿವಿಷನ್ ಅಲ್ಲಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನುಷ್ಯಕ್ಕೆ ಮುಖಕೃತಿಯ ಅಂದ್ರೆ ಮನುಷ್ಯಗಳ ಮುಖಗಳು, ಅವರ ಭಾವಚಿತ್ರಗಳು, ಅವರ ಫೇಸ್ ಗಳನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು 1925 ಅಲ್ಲಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಟಿವಿಯ ಮುಖಾಂತರ, ಟೆಲಿವಿಷನ್ ನ ಮುಖಾಂತರ. ಟೆಲಿವಿಷನ್ ಅತ್ಯಂತ ರೋಚಕ ಸಾಧನ है. ಟೆಲಿವಿಷನ್ ಅನ್ನೋದು ತುಂಬಾ ಅತ್ಯಂತ ರೋಚಕ ಸಾಧನ ಅಂದ್ರೆ ಎಲ್ಲಾರನ್ನೂ ತನ್ನ ಕಡೆಗೆ ಎಳ್ಕೊಳ್ಳುವಂತ ಒಂದು ಅದ್ಭುತವಾದ ಸಾಧನ, ಒಂದು ಮಿಷಿನ್, ಅದ್ಭುತವಾದ ಒಂದು ಮಿಷಿನ್. यह दुनिया भर के किसी भी वस्तु, व्यक्ति या जगहों को हुबहू दिखाता है. ಇದು ಪ್ರಪಂಚದಲ್ಲಿರೋ ಯಾವುದೇ ವ್ಯಕ್ತಿ ಆಗ್ಲಿ, ವಸ್ತು ಆಗ್ಲಿ, ಪ್ಲೇಸ್ ಆಗ್ಲಿ, ಅದು ಹೇಗಿದ್ಯೋ ಹಾಗೆ, ಹುಬಹೂ ಮೀನ್ಸ್ ಜೆರಾಕ್ಸ್, ಡಿಟ್ಟೋ ಅಂತ ಹೇಳ್ತಾರಲ್ಲ ಆತರ, ಹುಬಹೂ ಅದು ಹೇಗಿದ್ಯೋ ಡಿಟ್ಟೋ ಹಾಗೇನೆ ತೋರಿಸುವಂತ ಒಂದು ಮಾಧ್ಯಮ ಯಾವುದು ಅಂದ್ರೆ ಟೆಲಿವಿಷನ್. ಅದು सबसे पहले काले सफेद रंगों में भी कार्यक्रम प्रसारित होते थे. ಫಸ್ಟ್ ಟೈಮ್ ಟೆಲಿವಿಷನ್ ಅಲ್ಲಿ ಯಾವ ಕಲರ್ ಅಲ್ಲಿ ಪ್ರಸಾರ ಆಗ್ತಾ ಇತ್ತು ಪ್ರೋಗ್ರಾಮ್ಗಳು ಅಂದ್ರೆ ಕಪ್ಪು ಬಿಳುಪು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಕಲರ್ ಅಲ್ಲಿ ಪ್ರೋಗ್ರಾಮ್ಗಳು ಪ್ರಸಾರ ಆಗ್ತಾ ಇತ್ತು. ಆಜ್ಕಲ್ ವಿಭಿನ್ನ ರಂಗೋ ಮೇ ಪ್ರಸಾರಿತ್ ಹೋ ರಹೆ ಹೈ. ಇವಾಗಿನ ಕಾಲದಲ್ಲಿ ಕಲರ್ಫುಲ್ ಆಗಿ ನೋಡಿದಿರಲ್ಲ, ಫಸ್ಟ್ ಬಾಕ್ಸ್ ತರ ಇತ್ತು, ಈಗ ಸ್ಲೇಟ್ ಟಿವಿಗಳು ಬಂದಿದೆ. ಸೊ ಈಗ ಫುಲ್ ಕಲರ್ ಟಿವಿಗಳಲ್ಲಿ ಕಲರ್ ಬಣ್ಣಗಳಲ್ಲಿ ನೀವು ಟಿವಿಗಳನ್ನ ನೋಡ್ಬೋದು. या ಚಿತ್ರೋ ಸಹಿತ ಧ್ವನಿಯೋ ಕೋ ಭಿ ಪ್ರಸಾರಿತ ಕರ್ತಾ ಹೈ. ಬರೀ ಪಿಕ್ಚರ್ ಜೊತೆಗೆ ಧ್ವನಿನೂ ಸಹ ನಾವು ಕೇಳಬಹುದು. भारत में टेलीविजन का प्रसारण 1929 दिसंबर 15 को हुआ. ಸೊ ಭಾರತದಲ್ಲಿ ಯಾವಾಗ ಟೆಲಿವಿಷನ್ ನೋಡಕ್ಕೆ ಪ್ರಾರಂಭ ಆಯ್ತು, ಭಾರತದಲ್ಲಿ ಯಾವಾಗ ಟೆಲಿವಿಷನ್ ಆವಿಷ್ಕಾರ ಪ್ರಾರಂಭ ಆಯ್ತು ಅಂದ್ರೆ 1929 ಅಲ್ಲಿ. 1929 सितंबर ಅಂದ್ರೆ ಡಿಸೆಂಬರ್, ಸೆಪ್ಟೆಂಬರ್ 1929 ಸೆಪ್ಟೆಂಬರ್ 15 ಅಲ್ಲಿ ಇಂಡಿಯಾದಲ್ಲಿ ಸ್ಥಾಪನೆ ಆಯ್ತು. ಯಾವುದು ಟೆಲಿವಿಷನ್ ಸ್ಥಾಪನೆ ಆಯ್ತು 1929 ಸೆಪ್ಟೆಂಬರ್ 15 ಅಂದು ಭಾರತದಲ್ಲಿ ಟೆಲಿವಿಷನ್ ಅನ್ನು ಆವಿಷ್ಕಾರಗೊಳಿಸಲಾಯಿತು. ಟೆಲಿವಿಷನ್ ಭಾರತದಲ್ಲಿ ಕಂಡುಹಿಡಿದ್ರು. इन दिनों यह व्यापार का सशक्त साधन बन गया. ಆ ದಿನಗಳಲ್ಲೂ ವ್ಯಾಪಾರದ ಒಂದು ದೊಡ್ಡ ಮಾಧ್ಯಮನೂ ಸಹ ಆಗಿತ್ತು. मनोरंजन टेलीविजन का प्रधान कार्य है. ಸೊ ಟೆಲಿವಿಷನ್ ನ ಮುಖ್ಯ ಕಾರ್ಯ ಏನು ಅಂದ್ರೆ ನಾವು ಅದ್ರಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮನೋರಂಜನೆಯನ್ನ ನೋಡಕ್ಕೆ ಟೆಲಿವಿಷನ್ ನಾವು ತುಂಬಾ ಉಪಯೋಗಿಸ್ತೀವಿ. ಟೆಲಿ ಕಾ ಅರ್ಥ ಹೈ ದೂರ್. ಟೆಲಿವಿಷನ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಟೆಲಿ ಅಂದ್ರೆ ಏನು ಅಂದ್ರೆ ದೂರ್ ಅಂತ. ಟೆಲಿ ಅಂದ್ರೆ ದೂರ ಇರೋದು, ಫಾರ್ ಇರೋದು, ನಮ್ಮಿಂದ ದೂರ ಇರುವಂತದ್ದು. ವಿಷನ್ ಅಂದ್ರೆ ವಿಷನ್ का अर्थ है दृष्टि. ವಿಷನ್ ಅಂದ್ರೆ ನೋಡೋದು. ದೂರದಲ್ಲಿರುವಂತ ವ್ಯಕ್ತಿಗಳನ್ನ ನಾವು ಮನೇಲಿ ಕುತ್ಕೊಂಡು ನೋಡೋದಕ್ಕೆ ಟೆಲಿವಿಷನ್ ಅಂತ ಕರೀತಾರೆ. ವಿಷನ್ ಮೀನ್ಸ್ ದೃಷ್ಟಿ. ಟೆಲಿ ಮೀನ್ಸ್ ದೂರ್, ವಿಷನ್ ಮೀನ್ಸ್ ದೃಷ್ಟಿ. ಸೊ ಟೆಲಿವಿಷನ್ ಆಯ್ತು ಅಲ್ಲಿಗೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಟೆಲಿ ಮೀನ್ಸ್ ದೂರ್, ದೂರದಲ್ಲಿರುವಂತ ವ್ಯಕ್ತಿಗಳು, ದೂರದಲ್ಲಿರುವಂತ ಪ್ಲೇಸ್, ದೂರದಲ್ಲಿರುವಂತ ಆನಿಮಲ್ಸ್. ವಿಷನ್ ಮೀನ್ಸ್ ದೃಷ್ಟಿ. ಸೊ ದೂರದಲ್ಲಿರುವಂತ ವ್ಯಕ್ತಿ, ಪ್ಲೇಸ್, ಆನಿಮಲ್ಸ್ ಗಳನ್ನ ನಾವು ಕುತ್ತಲೇ ನೋಡುವಂತದನ್ನ ಟೆಲಿವಿಷನ್ ಅಂತ ಕರೀತಾರೆ. ಇದು ಒಂದು ಮನೋರಂಜನೆಯ ಒಂದು ಸಾಧನ ಆಗಿದೆ. ಯಾವುದು? ಟೆಲಿವಿಷನ್. ಕ್ಲಿಯರ್?
इसके द्वारा हजारों मील दूर पर दृष्टियों को देखते देखते विवरण को भी सोच सकते हैं। ಇಷ್ಟೇ ಅಲ್ಲ, ಇದ್ರ ಜೊತೆಗೆ ತುಂಬಾ ದೂರದಲ್ಲಿರುವಂತ ಅನೇಕ ವಿಚಾರಗಳನ್ನು ಸಹ ನಾವು ನೋಡೋದ್ರ ಮೂಲಕ ಅದನ್ನ ಕೇಳಿನೂ ಸಹ ತಿಳ್ಕೋಬಹುದು. ಸೊ ಇದ್ರ ಉಪಯೋಗ ಬರೋದು ಯಾವ್ದ್ರಲ್ಲಿ ಅಂದ್ರೆ ಬರೀ ಟೆಲಿವಿಷನ್ ಅಲ್ಲಿ ಮಾತ್ರ. ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್, ಕಂಪ್ಯೂಟರ್. ಸೊ ಫಸ್ಟ್ ಏನ್ ಬಂತು? ರೇಡಿಯೋ. ಜನಸಂಚಾರ ಮಾಧ್ಯಮದಲ್ಲಿ ಮೊದಲು ಬಂದಿದ್ದು ರೇಡಿಯೋ. ಸೆಕೆಂಡ್ ಒನ್ ಟೆಲಿವಿಷನ್. ಸೆಕೆಂಡ್ ಒನ್ ಬಂತು ಮುದ್ರಣ. ಸೆಕೆಂಡ್ ಒನ್ ಮುದ್ರಣ. ಥರ್ಡ್ ಒನ್ ಟೆಲಿವಿಷನ್. ಈಗ ಫೋರ್ತ್ ಒನ್ ಬಂದು ಕಂಪ್ಯೂಟರ್. ಇದು ಜನಸಂಚಾರದ ಮಾಧ್ಯಮಗಳು. ಹಳೆ ಕಾಲದಿಂದ ಹೇಗೆ ಇಂಪ್ರೂವ್ಮೆಂಟ್ ಆಯ್ತು, ಈಗ ಕಂಪ್ಯೂಟರ್ ನೆಕ್ಸ್ಟ್ ಬರ್ತಾ ಇರೋದು ನಮ್ಗೀಗ ಕಂಪ್ಯೂಟರ್. ನಾವೀಗ ತಿಳ್ಕೊತಾ ಇರೋದು ಕಂಪ್ಯೂಟರ್ ಬಗ್ಗೆ. ಕಂಪ್ಯೂಟರ್ एक अद्भुत मशीन है. यह इलेक्ट्रॉनिक ಮಿಷಿನ್ है. ಸೊ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಮಿಷಿನ್ ಇದು. ಸೊ ಇದು ತುಂಬಾ ಅದ್ಭುತವಾದ ಒಂದು ಮಿಷಿನ್. इसमें बहुत सी शीघ्र गणितीय काम कर सकते हैं. ಈ ಕಂಪ್ಯೂಟರ್ ಅಲ್ಲಿ ನಾವು ತುಂಬಾ ಶೀಘ್ರವಾಗಿ ಅಗಣಿತ ಅಂದ್ರೆ ಲೆಕ್ಕಕ್ಕೆ ಸಿಗದಿರುವಂತಷ್ಟು ಕೆಲಸಗಳನ್ನ ನಾವು ಮಾಡಿ ಮುಗಿಸಬಹುದು. ಯಾವ್ದು ಅಂದ್ರೆ ಕಂಪ್ಯೂಟರ್ ಇಂದ. किसी भी विचार को तर्क संगत पा सकते हैं. ಯಾವುದೇ ವಿಷಯದ ಬಗ್ಗೆ ನಾವು ಕರೆಕ್ಟ್ ಇನ್ಫಾರ್ಮೇಶನ್ ನಾವು ಕಂಪ್ಯೂಟರ್ ಇಂದ ತಿಳ್ಕೋಬಹುದು. और जांच पता भी कर सकते हैं. ಆಮೇಲೆ ನಮ್ಗೆ ಏನೋ ಗೊತ್ತಾಗಿಲ್ಲ ಅನ್ನೋದನ್ನ ಹುಡುಕಿ ಸರ್ಚ್ ಮಾಡಿ ಕೂಡ ಅದರಿಂದ ಇನ್ಫಾರ್ಮೇಶನ್ ನ ಪಡೆಯಬಹುದು. यह कंप्यूटर विचारों को अपनी ಸ್ಮೃತಿ ಭಂಡಾರ್ ಮೇ ರಖ್ ಲೇತಾ ಹೈ. ಕಂಪ್ಯೂಟರ್ ಅದ್ರ ವಿಷಯಗಳನ್ನ, ವಿಚಾರ ಅಂದ್ರೆ ಅದ್ರ ಮೆಮೊರಿಗಳನ್ನೆಲ್ಲ ಅದ್ರ ವಿಚಾರಗಳನ್ನೆಲ್ಲ ಎಲ್ಲಿಟ್ಟಿರುತ್ತೆ ಕಂಪ್ಯೂಟರ್ ಅಂದ್ರೆ ಸ್ಮೃತಿ ಭಂಡಾರ್ ಮೀನ್ಸ್ ಮೆಮೊರಿ. ಅದು ಮೆಮೊರಿನಲ್ಲಿ ಆ ಕಂಪ್ಯೂಟರ್ ಅದ್ರ ಮೆಮೊರಿಯಲ್ಲಿ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡಿರುತ್ತೆ. ನಾವ್ ಯಾವ್ದೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಅದು ನಮ್ಗೆ ಅದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಶನ್ ನ ಕೊಡುತ್ತೆ. हम अपनी आवश्यकता के अनुसार इसका उपयोग कर सकते हैं. ನಾವು ನಮ್ಮ ಅವಶ್ಯಕತೆ ಹೇಗಿದ್ದು ಅದರ ಪ್ರಕಾರ ಈ ಕಂಪ್ಯೂಟರ್ ನಿಂದ ನಾವು ಉಪಯೋಗಗಳನ್ನ ಪಡ್ಕೋಬಹುದು. इसका दिमाग है CPU. ಸೊ ಕಂಪ್ಯೂಟರ್ ನ ದಿಮಾಗ್ ಯಾವುದು, ಮೈಂಡ್ ಯಾವುದು, ಮೆದುಳು ಯಾವುದು ಅಂದ್ರೆ CPU. ನೀವೆಲ್ಲ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಲರ್ನ್ ಮಾಡಿರ್ತೀರಲ್ವಾ. ಸೊ ಕಂಪ್ಯೂಟರ್ ನ ಮೈಂಡ್ ಯಾವುದು ಅಂದ್ರೆ CPU. इसका दिमाग है CPU. इसे कंट्रोल प्रोसेसिंग यूनिट भी कहते हैं. ಸೊ CPU ಫುಲ್ ಫಾರ್ಮ್ ಏನು ಅಂದ್ರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ನಿಮ್ಗೆ ಕಂಪ್ಯೂಟರ್ ಕ್ಲಾಸ್ ಹೇಳ್ಕೊಟ್ಟಿದ್ದಾರೆ CPU ಡೆಫಿನೇಷನ್ ಏನು ಅಂದ್ರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಇದ್ರ ಏನಂತ ಕರೀತಾರೆ? ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಾನೂ ಕರೀತಾರೆ. ಬರೀತೀನಿ ಇಲ್ಲಿ ಕಂಟ್ರೋಲ್ processing unit. CPU ನ कंट्रोल प्रोसेसिंग यूनिट ಅಂತಾನೂ ಕರೀತಾರೆ. ಚಾರ್ಲ್ಸ್ ಬ್ಯಾಬೇಜ್ ने इसका निर्माण किया था. ಕಂಪ್ಯೂಟರ್ ನ ಕಂಡುಹಿಡಿದವರು ಯಾರು ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಪ್ಯೂಟರ್ ನ ಕಂಡುಹಿಡಿದ್ರು. सबसे पहले यह कंप्यूटर बड़े कमरे की तरह था. ಸೊ ಫಸ್ಟ್ ಕಂಪ್ಯೂಟರ್ ಆವಿಷ್ಕಾರ ಆದಾಗ ಅದನ್ನ ನೋಡಕ್ ಹೇಗಿದಂತೆ बड़े कमरे की तरह ಒಂದು ದೊಡ್ಡ ಬಾಕ್ಸ್ ತರ ಇತ್ತು ನೋಡಕ್ಕೆ ಕಂಪ್ಯೂಟರ್. आजकल यह मोबाइल जैसे अत्यंत छोटे रूप में भी प्राप्त होती है. ಇವಾಗಿನ ಕಾಲದಲ್ಲಿ ಇದು
ಸ್ಮಾಲ್ ಮೊಬೈಲ್ ತರ, ಮೊಬೈಲ್ ಹೇಗೆ ಚಿಕ್ಕದಾಗಿ ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು ಆ ತರ ತುಂಬಾ ಲೈಟ್ ವೇಟ್ ಆಗಿ ಚಿಕ್ಕದಾಗಿ ಎಲ್ಲ ಕಡೆ ತಗೊಂಡೋಗೋ ತರ, ತುಂಬಾ ದೊಡ್ಡದಾಗಲ್ಲ, ತುಂಬಾ ಲೈಟ್ ವೇಟ್ ಆಗಿ, ತುಂಬಾ ಸ್ಲ್ಯಾಂಟ್ ಆಗಿ ಚಿಕ್ಕದಾಗಿರುವಂತ ಮೊಬೈಲ್ಗಳು ಸಹ, ಚಿಕ್ಕದಾಗಿರುವಂತ ಕಂಪ್ಯೂಟರ್ಗಳು ಸಹ ಬಂದಿದ್ದಾವೆ. ನೆಕ್ಸ್ಟ್ ಬಂದು ಇಂಟರ್ನೆಟ್. ಸೊ ನೆಕ್ಸ್ಟ್ ಸಂಚಾರ ಮಾಧ್ಯಮ ಯಾವುದು ಅಂದ್ರೆ ಇಂಟರ್ನೆಟ್. इंटरनेट को नेट भी कहते हैं. इंटरनेट ನ ಏನಂತ ಹೇಳ್ತಾರೆ ಅಂದ್ರೆ ನೆಟ್ ಅಂತಾನೂ ಹೇಳ್ತಾರೆ. दुनिया के सभी कंप्यूटरों से यह इंटरनेट आपस में संपर्क कर सकते हैं. ಸೊ ದುನಿಯಾದಲ್ಲಿರೋ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಕಂಪ್ಯೂಟರ್ಗಳ ಜೊತೆಗೂ ಈ ನೆಟ್ ಅನ್ನೋದು ತನ್ನ ಸಂಪರ್ಕವನ್ನ ಬೆಳೆಸ್ಕೊಂಡಿರುತ್ತೆ. ಆಪಸ್ ಮೇ ಸಂಪರ್ಕ कर सकते हैं. ಈ ಕಂಪ್ಯೂಟರ್ ಅಲ್ಲಿರುವಂತ ನೆಟ್ಟಿನ ನಾವು ದುನಿಯಾದಲ್ಲಿರೋ ಪ್ರಪಂಚದಲ್ಲಿರೋ ಎಲ್ಲಾ ಇನ್ಫಾರ್ಮೇಶನ್ಗಳನ್ನು ಸಹ ತಿಳ್ಕೋಬಹುದು. दुनिया भर के देशों में हम इसके द्वारा विचारों को भिजवा भी सकते हैं. ಸೊ ಈ ಇಂಟರ್ನೆಟ್ ಇಂದ ನಾವು ದೇಶದಲ್ಲಿ ಎಲ್ಲೇ ಇದ್ರೂ ನಮ್ಮ ವಿಚಾರಗಳನ್ನ, ನಮ್ಮ ಸಂದೇಶಗಳನ್ನ ಸಹ ಕಳಿಸಬಹುದು. यूएसए में एडवांस रिसर्च प्रोजेक्ट एजेंसी है. यूएसए ನಲ್ಲಿ एडवांस रिसर्च प्रोजेक्ट एजेंसी है. इस संस्थान 1969 में इंटरनेट का आविष्कार हुआ. यूएसए ನಲ್ಲಿ फर्स्ट टाइम इंटरनेट ನ ಆವಿಷ್ಕಾರ ಆಯಿತು, ಅದು 1969 ನಲ್ಲಿ. 1969 ಯುಎಸ್ಎ ಏನಾಯ್ತು, ಯುಎಸ್ಎ ನಲ್ಲಿ ಇಂಟರ್ನೆಟ್ ನ ಆವಿಷ್ಕಾರ ಆಯಿತು. इंटरनेट ना आविष्कार, इंटरनेट ना आविष्कार आयतु. ಅದು ಎಲ್ಲಿ ಅಂದ್ರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅನ್ನೋ ಕಡೆ ಇಂಟರ್ನೆಟ್ ನ ಆವಿಷ್ಕಾರ ಆಯಿತು. ಅದು 1969 ನಲ್ಲಿ ಯುಎಸ್ಎ ನಲ್ಲಿ ಆಯಿತು. इंटरनेट का आविष्कार किया गया. ओके नेक्स्ट. आजकल करोड़ों लोग इंटरनेट का उपयोग कर रहा है. ಇವತ್ತಿನ ಕಾಲದಲ್ಲಿ ತುಂಬಾ ಜನ ಇಂಟರ್ನೆಟ್ ಇಂದ ಉಪಯೋಗಗಳನ್ನ ಪಡ್ಕೋತಾ ಇದ್ದಾರೆ. इससे किसी भी व्यक्ति, वस्तु, जगह, नदी, पर्वत, समुद्र के बारे में भी जानकारी प्राप्त कर सकते हैं. ಈ ಇಂಟರ್ನೆಟ್ ಇಂದಾಗಿ ನಾವು ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ, ಜಗ ಮೀನ್ಸ್ ಪ್ಲೇಸ್ ಗಳ ಬಗ್ಗೆ, ನದಿಗಳ ಬಗ್ಗೆ, ಯಾವುದೇ ನದಿಗಳಿರ್ಬೋದು ನದಿಗಳ ಬಗ್ಗೆ, ಪರ್ವತ ಅಂದ್ರೆ ಮೌಂಟನ್ ಗಳ ಬಗ್ಗೆ, ಸಾಗರ ಸಮುದ್ರಗಳ ಬಗ್ಗೆ ನಾವು ಇನ್ಫಾರ್ಮೇಶನ್ ನ ಪಕ್ಕಾ ಇನ್ಫಾರ್ಮೇಶನ್, ಕರೆಕ್ಟ್ ಇನ್ಫಾರ್ಮೇಶನ್ ಗಳನ್ನ ಈ ಇಂಟರ್ನೆಟ್ ಇಂದ ತಿಳ್ಕೋಬಹುದು. निश्चित पता कंप्यूटर की स्क्रीन पर दिखता है. बरी ನಾವು ಇನ್ಫಾರ್ಮೇಶನ್ ತಗೊಳ್ಳೋದಲ್ಲ, ನಾವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಪಕ್ಕಾ ಜಾಣಕಾರಿಗಳನ್ನ, ಪಕ್ಕಾ ಇನ್ಫಾರ್ಮೇಶನ್ ಗಳನ್ನ ನೋಡಬಹುದು, ತಿಳ್ಕೊಳ್ಳಬಹುದು. जिस पर क्लिक करने से वह पेज खुल जाता है. ನಾವು ಟೈಪ್ ಹೊಡೆದ್ಬಿಟ್ಟು ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತ ಕ್ಲಿಕ್ ಹೊಡೆದ್ರೆ ನಾವು ಆ ಪೇಜ್ ಓಪನ್ ಆಗುತ್ತೆ. ಮತ್ತೆ ಆ ಪೇಜ್ ಬಗ್ಗೆ ನಾವು ಆ ಪ್ಲೇಸ್ ಬಗ್ಗೆ ನಾವು ಇನ್ಫಾರ್ಮೇಶನ್ ತಿಳ್ಕೋಬಹುದು. ಮತ್ತೆ ವಿತ್ ಪಿಕ್ಚರ್ ಸಹ ಸ್ಕ್ರೀನ್ ಅಲ್ಲಿ ನಾವು ನೋಡಬಹುದು. इससे ವೆಬ್ ಪ್ರೊಸೆಸಿಂಗ್ करते हैं. ಸೊ ಇದನ್ನ ನಾವು ವೆಬ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಬ್ರೌಸ್ का अर्थ है ढूंढना. ಸೊ ಬ್ರೌಸ್ ಅಂದ್ರೆ ಏನು ಅಂದ್ರೆ ढूंढना, ಹುಡುಕುವಂತದ್ದು ಅಂತ ಹೇಳ್ತಾರೆ. ಇಮೇಲ್ ಎಲೆಕ್ಟ್ರಾನಿಕ್ ಮೇಲ್ ಹೇ. ಇಮೇಲ್ ಅಂದ್ರೆ ಏನು ಅಂದ್ರೆ, ಇಮೇಲ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ. ಇಮೇಲ್ ನ ಫುಲ್ ಫಾರ್ಮ್ ಏನು, ಎಲೆಕ್ಟ್ರಾನಿಕ್ ಮೇಲ್. ಇಮೇಲ್ ನ ಫುಲ್ ಫಾರ್ಮ್ ಏನು, ಎಲೆಕ್ಟ್ರಾನಿಕ್ ಮೇಲ್. ಮೇಲ್ का अर्थ है ढक. ಮೇಲ್ ಅಂದ್ರೆ ಏನು ಅಂದ್ರೆ ಪೋಸ್ಟ್ ಅಂತ, ಅದನ್ನ ढक ಅಂತ ಹೇಳ್ತಾರೆ. किसी भी देश में बैठकर ईमेल भेज सकते हैं. ನಾವು ಯಾವುದೇ ದೇಶದಲ್ಲಿ ಕೂತ್ಕೊಂಡು, ನಾವು ಇಂಡಿಯಾದಲ್ಲಿ ಕೂತ್ಕೊಂಡು ಯುರೋಪ್, ಅಮೆರಿಕ ಯಾವ ದೇಶಕ್ಕೂ ಸಹ ನಾವು ಮೇಲ್ಗಳನ್ನ ಕಳಿಸಬಹುದು. ಯಾ ಇಂಟರ್ನೆಟ್ का प्रमुख भाग है. ಇದು ಇಂಟರ್ನೆಟ್ ನ ಮೊದಲ ಒಂದು ದೊಡ್ಡದೊಂದು ಭಾಗ ಆಗಿದೆ. ಯಾವುದು, ಇಮೇಲ್ ಅನ್ನೋದು.
ಕಂಪ್ಯೂಟರ್ ಒಂದು ದೊಡ್ಡ ಭಾಗ ಆಗಿದೆ. ನೆಕ್ಸ್ಟ್ ಒನ್ ಮೊಬೈಲ್ ಫೋನ್. Next sixth one, mobile phone. मोबाइल फोन को सेल फोन, सेल्युलर फोन अथवा आईफोन भी कहते हैं. मोबाइल फोन ना सेल फोन, सेल्युलर फोन, आईफोन अंतनೂ ಕರೀತಾರೆ. इसे सेल्युलर नेटवर्क से चलाया जाता है. ಇದನ್ನು ಸಹ ನೆಟ್ ಇಂದ ಓಡಿಸಬೇಕಾಗುತ್ತೆ. इस फोन का आविष्कार मार्टिन कपूर ने किया. सो फर्स्ट टाइम ಕಂಡುಹಿಡಿದವರು ಇದನ್ನ ಮಾರ್ಟಿನ್ ಕಪೂರ್ ಅನ್ನೋರು ಮೊಬೈಲ್ ಫೋನ್ ನ ಕಂಡುಹಿಡಿದ್ರು. ಮಾರ್ಟಿನ್ कपूर, सॉरी मार्टिन कूपर, सॉरी. सो फर्स्ट टाइम मोबाइल कंडिडिदವರು ಯಾರು ಅಂದ್ರೆ ಮಾರ್ಟಿನ್ ಕೂಪರ್. ಮೊಬೈಲ್ ಫೋನ್ ನ ಫಸ್ಟ್ ಟೈಮ್ ಕಂಡಿಡಿದವರು ಯಾರು ಅಂದ್ರೆ ಮಾರ್ಟಿನ್ ಕೂಪರ್. मार्टिन कूपर ಅನ್ನೋರು ಕಂಡುಹಿಡಿದ್ರು. सर्वप्रथम मोबाइल फोन से 1946 जून 17 को कॉल किया गया. ಮೊಬೈಲ್ ಫೋನ್ ಅಲ್ಲಿ ಫಸ್ಟ್ ಟೈಮ್ ಕಾಲ್ ಮಾಡಿದ್ದು ಯಾವಾಗ ಅಂದ್ರೆ 1946 ಜೂನ್ 17 1946 ಅಲ್ಲಿ ಮೊಬೈಲ್ ಫೋನ್ ಅಲ್ಲಿ ಪ್ರಥಮ ಬಾರಿಗೆ ಕಾಲ್ ಹೋಗಕ್ಕೆ ಸ್ಟಾರ್ಟ್ ಆಯಿತು. यह कॉल सेंट लुइस और मसूरी के बीच हुआ. इतना इंपॉर्टेंट लगी. यह जगह यूएसए में है. सो ಯಾವ ಪ್ಲೇಸ್ ಇಂದ ಫಸ್ಟ್ ಟೈಮ್ ಕಾಲ್ ಹೋಯ್ತು ಅಂದ್ರೆ ಯುಎಸ್ಎ ಇಂದ ಕಾಲ್ ಹೋಗಿದ್ದು ಫಸ್ಟ್ ಟೈಮ್. ಅದು 1946 ಜೂನ್ 17 ಅಲ್ಲಿ ಕಾಲ್ ಹೋಯ್ತು. घर में बैठे लोगों ने आपस में बातें नहीं की. ಜನಗಳು ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಒಬ್ರಿಗೊಬ್ರು ಮಾತು ಸಹ ಆಡಿದ್ರು. इस फोन के अनेक उपयोग भी है. फोन इंದ अनेक उपयोगಗಳು ಸಹ ಇದೆ. इसमें फोटो खींच जाते हैं, वीडियो से बातें होती है. सो फोटो ತಕ್ಕೋಬಹುದು, ನಮ್ಮ ಫೋಟೋಸ್ ಗಳನ್ನ ತೆಗಿಬಹುದು ಮತ್ತೆ ವಿಡಿಯೋ ಕಾಲ್ ಸಹ ಮಾಡಬಹುದು. सीधी ईमेल भी भेज सकते हैं. ईमेल ಸಹ ನಾವು ಕಳಿಸಬಹುದು ಮೊಬೈಲ್ ಫೋನ್ ಇಂದ. और प्राप्त कर सकते हैं. ಅಂದ್ರೆ ಆ ಇಮೇಲ್ ಇಂದ ಬರೋ ಮೆಸೇಜಸ್ ಸಹ ನಾವು ರಿಸೀವ್ ಮಾಡಬಹುದು. ರೇಡಿಯೋ भी सुन सकते हैं. ರೇಡಿಯೋದಲ್ಲಿ ಪ್ರಸಾರ ಆಗುವಂತ ಪ್ರೋಗ್ರಾಮ್ಗಳನ್ನು ಸಹ ನಾವು ಮೊಬೈಲ್ ಅಲ್ಲಿ ಕೇಳಬಹುದು. इस फोन में आजकल और भी अनेक ಸುವಿಧಾಯೇ है. ಈಗಿನ ಫೋನ್ ಅಲ್ಲಿ ಇನ್ನೂ ಅನೇಕ ಎಷ್ಟೊಂದು ತರ ಫ್ಯೂಚರ್ಸ್ ಗಳು, ಇನ್ನು ಎಷ್ಟೊಂದು ತರ ಯೂಸರ್ಸ್ ಗಳಿರುವಂತ ಫೋನ್ಗಳು ಈಗ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಈಗ ಸಂಚಾರ ಮಾಧ್ಯಮಗಳು ಎಷ್ಟಾಯ್ತು? ಫಸ್ಟ್ ಒನ್ ಯಾವುದು? ರೇಡಿಯೋ. ಸೆಕೆಂಡ್ ಒನ್ ಮುದ್ರಣ. ಫಸ್ಟ್ ಒನ್ ರೇಡಿಯೋ, ಸೆಕೆಂಡ್ ಒನ್ ಮುದ್ರಣ, ಥರ್ಡ್ ಒನ್ ಟೆಲಿವಿಷನ್, ಫೋರ್ತ್ ಒನ್ ಕಂಪ್ಯೂಟರ್, ಫಿಫ್ತ್ ಒನ್ ಇಂಟರ್ನೆಟ್, ಸಿಕ್ಸ್ತ್ ಒನ್ ಮೊಬೈಲ್ ಫೋನ್. ಇವೆಲ್ಲ ಜನಗಳಿಗೆ ಉಪಯೋಗ ಆಗುವಂತ ಮಾಧ್ಯಮಗಳು. ಜನಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಂಚಾರ ಮಾಡ್ಬೇಕಾದ್ರೆ ಅವ್ರಿಗೆ ಉಪಯೋಗ ಆಗುವಂತ ಮಾಧ್ಯಮಗಳು ಇವುಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾನು ಟೆಕ್ಸ್ಟ್ ಬುಕ್ ಬರ್ತೀನಿ. ಅಲ್ಲಿ ಇನ್ಯಾವುದೂ ಇಲ್ಲ, ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. पत्रिकाएं, तुम प्रतिदिन दैनिक पत्रिकाओं को पढ़ते हो. इन्हें समाचार पत्र भी कहते हैं. पत्रिकाओं को पढ़ने से सामान्य जानकारी बढ़ती है. समाज, व्यक्ति, पुस्तकें, पेड़, जहां, पहाड़, पर्वत, पशु पक्षी के संबंध अनेक लेख छपे होती है. बाल साहित्य संबंधी कई छोटी सी कहानी भी पढ़ो और देखो. ಅಂದ್ರೆ ಪತ್ರಿಕೆಯಲ್ಲಿ ಬರುವಂತ ಎಲ್ಲಾ ವಿಷಯಗಳು ತಿಳ್ಕೊಳ್ಳಿ, ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತ ಕಥೆಗಳು, ಸಾಹಿತ್ಯಗಳು, ಸಾಂಗ್ಗಳು ಬರುತ್ತೆ, ಅದನ್ನು ಕೇಳಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೋಡಿ. देखते देखते चलते चलते इन शब्दों को पढ़ो, उनको वाक्य में प्रयोग करो. उदाहरण, सुनते सुनते रमा गाना सुनते सुनते सो गया.
ಈ ತರ ಸೆಂಟೆನ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಇನ್ನ 5 ಕೊಟ್ಟಿದ್ದಾರೆ, ಅದನ್ನ ಆಮೇಲೆ ಮಾಡೋಣ. ಟರ್ನ್ ದ ಪೇಜ್. ನೋಡಿ ವಿಲೋಮ ಶಬ್ದನ ಕೊಟ್ಟಿದ್ದಾರೆ. ಲಾಭ ಹಾನಿ ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಬೇತಾ ಟನ್. नेक्स्ट बार खुलना बंद होना. नेक्स्ट जन्म मृत्यु. नेक्स्ट दूर पास. और निम्न ऑर्डर ಹೇಗಿರಬೇಕಂದ್ರೆ 4 5 2 1 3 4 5 2 1 3 ಟೆಕ್ಸ್ಟ್ ಬುಕ್ ನೋಡಿದಾಗ ವಿಡಿಯೋ ನೋಡಿದಾಗ ಟೆಕ್ಸ್ಟ್ ಬುಕ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ನಡ, ಹಿಂದಿ, ಅಂಗ್ರೇಜಿ, ವಿಜಯವಾಣಿ ಯಾವ್ಯಾವ ನ್ಯೂಸ್ ಪೇಪರ್ ಹೆಸರುಗಳು ನಿಮ್ಗೆ ಗೊತ್ತಿದ್ರು ಅದರಲ್ಲಿ ಬರಿಬೇಕಂತೆ. 1 2 2 6 ಬರೀರಿ. ಓಕೆ, ಇದಾದ್ಮೇಲೆ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಇದೆ. ನಾನು 2 3 ಮಾಡ್ತೀನಿ, ಇನ್ನು 2 ನೀವೇ ಮಾಡಬೇಕು. ಓಕೆ, बोलते बोलते मैं अध्यापक बोलते बोलते थक गए थे. ओके, अध्यापक बोलते बोलते थक गए थे. थक मीन्स ಗೊತ್ತಲ್ಲ, ಸುಸ್ತಾಗೋದು. नेक्स्ट वन पढ़ते पढ़ते मैं पढ़ते पढ़ते सो गया था. मैं पढ़ते पढ़ते सो गया था. नेक्स्ट वन लिखते 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 थक गई. इन ಎರಡಿದೆ ನೀವೇ ಮಾಡಿ. गाते गाते मैं गाते गाते मैं गाते गाते सो रहा था अंतनु बरीने. मैं गाते गाते मेरे दोस्त को बुलाया अंतनु बरीने. नेक्स्ट खेलते खेलते मैं खेलते खेलते शाम को घर आया ಅಂತ ಬರೀರಿ. ಓಕೆ, ಇದಾದ್ಮೇಲೆ ಕ್ವಶನ್ ಆನ್ಸರ್ ಇದೆ, ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಈಗ ಒಂದ್ಸಲ ರೀಡ್ ಮಾಡೋಣ, ಡೈರೆಕ್ಟ್ ಆನ್ಸರ್ ನೋಡೋಣ ಅಷ್ಟೇ. ಓಕೆ, रेडियो का प्रसारण कब शुरू हुआ? ಎಷ್ಟರಾಯ್ತು ರೇಡಿಯೋ का प्रसारण? ನಾನು ನಿಮ್ಗೆ ಹೇಳಿದ್ನಲ್ಲ, दिसंबर 24 आयु. नेक्स्ट किन्होंने बेहतर यात्रा से इंग्लैंड और अमेरिका तक संदेश पहुंचाया? मार्कोनी और जगदीश चंद्र बोस ने. नेक्स्ट मुद्रण तकनीक का जन्म कब और कहाँ हुआ? पूर्व एशिया में हुआ. नेक्स्ट 1300 में अंदर 300 किस पर छपाई हो रही थी? कपड़ों में और कागज में छपाई हो रही थी. टेलीविजन का आविष्कार किसने किया? बेड ने किया. सबसे पहले टेलीविजन पर किन रंगों पर प्रसारण हो रहा था? सफेद और काला, काला और सफेद रंग में प्रसारण हो रहा था. भारत में टेलीविजन का प्रसारण कब हुआ? 1929 में सितंबर 15 को टेलीविजन का प्रसारण हुआ. नेक्स्ट कंप्यूटर का दिमाग को क्या कहते हैं? सीपीयू कहते हैं. इंटरनेट का आविष्कार किसने किया? चार्ल्स बैबेज ने किया. नेक्स्ट इंटरनेट क्या काम करता है? इंटरनेट किसी भी व्यक्ति, वस्तु, जगह, नदी, पर्वत, समुद्र के बारे में जानकारी प्राप्त कर सकते हैं. ब्राउज का मतलब क्या है? ब्राउज का अर्थ है ढूंढना. सर्वप्रथम मोबाइल फोन से कब कॉल किया गया? सो फर्स्ट टाइम मोबाइल फोन ಇಂದ ಯಾವಾಗ ಕಾಲ್ ಮಾಡಲಾಗಿತ್ತು ಅಂದ್ರೆ 1946 जून 17 को कॉल किया गया.
ಮೊಬೈಲ್ ಫೋನ್ ಫಸ್ಟ್ ಟೈಮ್ ಕಾಲ್ ಮಾಡಿದ್ದು 1946 ಅಲ್ಲಿ ಜೂನ್ 17 ಅಂತೂ ಕಾಲ್ ಮಾಡಕ್ಕೆ ಶುರು ಮಾಡಿದ್ರು. ಓಕೆ ಚಿಲ್ಡ್ರನ್, ಐ ಸೆಂಡ್ ದ ಕ್ಲಾಸ್ ವರ್ಕ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.